ನೀವು ಪುರಸಭೆ ಇಲಾಖೆಗೆ ಬರೋದ್ರಿಂದ ನಾವೇ ಅದಕ್ಕೆ ಅನುಮತಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಏನು ನಮ್ಮ ಜನಪ್ರಿಯ ಶಾಸಕರು ಇದೇ ಪೂಜೆ ಮಾಡಿದ್ರು ಟ್ಯಾಂಕ್ಗೆ, ಅದೇ ಜಾಗದಲ್ಲೇ ಒಂದು ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಸರ್ವಾನುಮತವಾಗಿ ಒಂದು ಯಶಸ್ವಿಯಾಗಿದೆ. ಇದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ಮಾಜಿ ಪುರಸಭೆ ಅಧ್ಯಕ್ಷರಿಗೆ, ವಿಶೇಷವಾಗಿ ಪದ್ಮನಾಭ ಅವರಿಗೆ ಮತ್ತೆ ನಮ್ಮ ವಕೀಲರ ತಂಡಕ್ಕೆ, ಅಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಯಾಕೆಂತ ಹೇಳಿದ್ರೆ ಒಂದು ಕೆಲಸ ಮಾಡುವಾಗ ಒಂದಷ್ಟು ಅಡೆತಡೆಗಳು, ವಿರೋಧಗಳು ಅವೆಲ್ಲ ಬರುವುದು ಸಹಜ. ಯಾಕಂತ ಹೇಳಿದ್ರೆ ಅದನ್ನು ಕುರಿತು ನಾವು ಚರ್ಚೆ ಮಾಡಿದಾಗ ಅದಕ್ಕೆ ಒಂದು ಉತ್ತರ ಬರ್ತದೆ. ಹಾಗಾಗಿ ಇದಕ್ಕೆ ಕೇವಲ ಒಂದು ದಿನದಲ್ಲಿ ಸುಮಾರು 200-300 ಜನ ನಾಗರಿಕರು ಒಂದು ಗ್ರೂಪ್ ಮಾಡಿಕೊಂಡು ಇದ್ರ ಬಗ್ಗೆ ಏನಂದ್ರೆ ಯಾವುದೇ ಅಭಿವೃದ್ಧಿ ವಿರೋಧ ಇಲ್ಲ, ಆದರೆ ಫೀಲ್ಡ್ ಒಳಗಡೆ ಬಂದಿರೋದ್ರಿಂದ ನಮಗೆ ಹಿಂದೆ ಮಾಡಬೇಕು ಅಂತಕ್ಕಂಥದಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ, ಪುರಸಭೆಯ ಜನಪ್ರತಿನಿಧಿಗಳು ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ಕ್ರೀಡಾಂಗಣ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವರು ಆದಿಯಾಗಿ ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತೆ ವಿಶೇಷವಾಗಿ ಮತ್ತೆ ಒಂದು ಕ್ರೀಡಾಂಗಣವನ್ನು ಇವತ್ತು ತರಲಿಕ್ಕೆ ಹೊರಟಿದ್ದಾರೆ. 10 ಕೋಟಿ ವೆಚ್ಚದಲ್ಲಿ ನಮ್ಮ ಆನೇಕಲ್ ಪಟ್ಟಣ ಅಲ್ಲ, ತಾಲೂಕಿನ ನಾಗರಿಕರ ಪರವಾಗಿ ಇದಕ್ಕೆ 10 ಕೋಟಿ ರೂಪಾಯಿ ತರಲಿಕ್ಕೆ ಹೊರಟಿರ್ತಕ್ಕಂಥ ಪದ್ಮನಾಭ ಒಂದು ತಂಡ ಮತ್ತು ನಮ್ಮ ಜನಪ್ರಿಯ ಶಾಸಕರಿಗೆ ಈ ಮಾಧ್ಯಮದ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದ್ರೆ ಅತ್ಯವಶ್ಯಕ ನಮ್ಮ ಪಟ್ಟಣದಲ್ಲಿದೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಪದ್ಯವರು ಹಿಂದೆ ಮಾಡಿದ್ದಾರೆ. ಅವ್ರಿಗೆ ಹೇಳಿದ್ರು ಬ್ಯಾಸ್ಕೆಟ್ ಬಾಲಿಂದ ಹಿಡಿದು, ಕಬಡ್ಡಿಯಿಂದ ಹಿಡಿದು. ಆತಂಕ ಏನಿತ್ತಪ್ಪ ಅಂತ ಹೇಳಿದ್ರೆ ಚಿಕ್ಕಕೆರೆ ಆಟದ ಮೈದಾನದಲ್ಲಿ ಈ ಹಿಂದೆ ನಡೆದಂತ ಅವಾಂತರ ಮತ್ತೆ ಇಲ್ಲಿ ಮರುಕಳಿಸ್ತದೇನೋ, ಅದಕ್ಕೆ ನಾನು ಕೂಡ ಅದರಲ್ಲಿ ಸಾರಿ ಕೇಳ್ತೀವಿ. ನಾನು ನಮ್ಮ ಸಾರು ನಾವು ಭಯಕಲ್ ಮೇಡಮ್ ಅಂತ ಹೋಗಿದ್ವಿ. ನಾನು ಇಂಧನ ಇಲಾಖೆಯಲ್ಲಿ ಅನ್ನ ತಿನ್ನೋದ್ರಿಂದ ಅಲ್ಲಿ ನಾನು ಅವರು ಕೋರ್ಡಿನೇಟರ್ ಆಗಿದೆ, ನಮ್ಮ ಸಾರು ನಾವೆಲ್ಲ ಹೋಗಿದ್ವಿ. ಹಂಗಾಗಿ ಎಲ್ಲರೂ ಸಹಭಾಗಿತ್ವನು ಅಲ್ಲಿ ಏನೋ ಕೆಟ್ಟದಾಗಿದೆ ಅಂದ್ರೆ ನಾವು ಕೂಡ ಕಾರಣಭೂತರಾಗಿರ್ತೀವಿ. ಇದು ಹಾಗಾಗಬಾರ್ದು ಅಂತಕ್ಕಂಥ ಎಚ್ಚೆತ್ಕೊಂಡು ಮತ್ತೆ ನಮ್ಮ ಸಚಿವರು ಹೇಳಿದ್ದಾರೆ, ಅದನ್ನ ಈಗಾಗಲೇ ತಯಾರು ಮಾಡಿದರೆ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಮತ್ತೆ ವಿಶೇಷವಾಗಿ ಮೇಡಮ್ ಅವರಿಗೆ, ಮುಖ್ಯಾಧಿಕಾರಿಗಳು ಅಧಿಕಾರಿಗಳಲ್ಲಿ ಏನು ಮನವಿ ಮಾಡೋದು ಅಂದ್ರೆ, ಪಾಪ ಅವ್ರು ಇಲ್ಲಿಂದನೂ ಬರ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಕೆಲಸ ಮಾಡ್ತಾರೆ, ಹೊರಗಡೆ ಹೋಗ್ತಾರೆ. ಆದರೆ ಇಲ್ಲಿ ಪ್ರಾಕ್ಟಿಕಲ್ ವಸ್ತುಸ್ಥಿತಿ ಏನಂತ ಗೊತ್ತಿರಲ್ಲ, ಅಥವಾ ಏನೋ ಯಾರೋ ಒಬ್ಬರು ಹೇಳಿದಾಗ ಅಥವಾ ಎಲ್ಲಿ ವ್ಯವಸ್ಥಿತವಾಗಿ ಚೆನ್ನಾಗಿರ್ತದೆ ಅದು ಮಾಡ್ಬಿಡೋಣ ಅಂತ ಹೋಗ್ತೇವೆ ನಾನು. ಆದರೆ ಇದು ಹಿನ್ನೆಲೆ ಬೇರೆ ಇರ್ತದೆ. ಈ ಜಾಗ ಬೇರೆ ಬೇರೆ ಆಟ ಚಟುವಟಿಕೆಗಳು ದೊಡ್ಡಂಥ ಜಾಗ. ಹಾಗಾಗಿ ಮೊನ್ನೆ ಹೆಚ್ಚು ಸಭೆ ತಗೊಳೋದಿಲ್ಲ. ನಿಮ್ಗೆಲ್ರಿಗೂ ಕೂಡ ಮೇಡಮ್ ತಾಲೂಕಿನ ಜನತೆ ಪರವಾಗಿ ಇವತ್ತು ತಾಲೂಕಲ್ಲ, ಹೊರ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಮಾಧ್ಯಮದ ಮುಖಾಂತರ ಸುದ್ದಿ ಹೋಗ್ತಾ ಇದೆ. ಅವರೆಲ್ಲರ ಪರವಾಗಿ ಇದು ಒಂದು ಏನು ಈಗ ಪುಣ್ಯದ ಕೆಲಸ ಮಾಡಕ್ಕೆ ಹೋಗಿದ್ದೀರಾ, ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾವು ಈ ವಿಷಯನ ಸ್ನೇಹಿತರೆ ಈ ವಿಷಯನ ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ತರ್ತಾ ಪದ್ಮನಾಭನವರು ಫೋನ್ ಮಾಡಿದ್ರು, ಯಾಕೆ ಎಲ್ಲೆಲ್ಲೋ ಹೋರಾಟ ಮಾಡಬೇಕು, ಫೀಲ್ಡಲ್ಲೇ ವಿಚಾರ ಹಾಕೋಣ, ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ಅವರು ಫೋನ್ ಮಾಡಿ, ನಿನ್ನೆನೂ ಫೋನ್ ಮಾಡಿದ್ರು, ಬೆಳಿಗ್ಗೆನೂ ಫೋನ್ ಮಾಡಿದ್ರು. ಎಲ್ಲೆಲ್ಲ ಏನು ಮಾಡೋದು, ಅಲ್ಲೇ ಬರ್ತೀನಿ, ಅಲ್ಲೇ ಮಾತಾಡೋಣ, ಏನು ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳೋಣ ಅಂತೇಳಿ ಅವರೇ ಖುದ್ದು ಬಂದು ಬಗೆಹರಿಸಿದ್ದಾರೆ. ಅವ್ರಿಗೆ ನನಗೆ ಭಾಳ ಖುಷಿಯಿಂದ ಅವ್ರಿಗೆ ತುಂಬ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕೆ ಧನ್ಯವಾದಗಳನ್ನು ಅವ್ರಿಗೆ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಅಂದರೆ, ಈ ತಾಲೂಕಿನ ಟೌನಲ್ಲಿ ಕ್ರೀಡಾಪಟುಗಳಿಗೆ ನಾನು ನೋಡ್ದಂಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಅತಿ ದೊಡ್ಡ ಕೊಡುಗೆ ಯಾರ್ದಾದ್ರೂ ಇದ್ರೆ ಅದು ಪದ್ಮನಾಭಣ್ಣವ್ರು ಮಾತ್ರ ಇದೆ ಅನ್ನೋದು ನನಗೆ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದ್ರೆ ಫುಟ್ಬಾಲ್ ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಅವ್ರು ಸಹಾಯ ಇರುತ್ತೆ. ಕಬಡ್ಡಿ ಏನಾದ್ರು ಮಾಡಿದ್ರೆ ಇವತ್ತು ಆ ಹೆಣ್ಮಕ್ಳು ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಏನಾದ್ರು ಹೆಸರಿದೆ ಅಂದ್ರೆ ಅವ್ರ ಕೊಡುಗೆ ಇದೆ. ಮತ್ತೆ ಅಲ್ಲಿ ಕ್ರೀಡಾಪಟುಗಳಿಗೆ ನಾನು ನೋಡ್ದಂಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಅತಿ ದೊಡ್ಡ ಕೊಡುಗೆ ಯಾರ್ದಾದ್ರೂ ಇದ್ರೆ ಅದು ಪದ್ಮನಾಭಣ್ಣವ್ರು ಮಾತ್ರ ಇದೆ ಅನ್ನೋದು ನನಗೆ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದ್ರೆ ಫುಟ್ಬಾಲ್ ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಅವ್ರು ಸಹಾಯ ಇರುತ್ತೆ. ಕಬಡ್ಡಿ ಏನಾದ್ರು ಮಾಡಿದ್ರೆ ಇವತ್ತು ಆ ಹೆಣ್ಮಕ್ಳು ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಏನಾದ್ರು ಹೆಸರಿದೆ ಅಂದ್ರೆ ಅವ್ರ ಕೊಡುಗೆ ಇದೆ. ಮತ್ತೆ ಅಲ್ಲಿ ಬ್ಯಾಸ್ಕೆಟ್ ಬಾಲ್ ಕೊಡುಗೆ ಏನಾದ್ರು ಇದೆ ಅಂದ್ರೆ ಅದು ಕೊಡುಗೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಶೇಣ್ಣವರು ಅವರ ಆದಿನ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಬಹಳ ಹೆಮ್ಮೆ ಇದೆ. ಅವರು ಇದನ್ನ ಸಾಲ್ವ್ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಅವರ ಗಮನಕ್ಕೆ ತಂದಿದ್ದೀವಿ. ಅದನ್ನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೊತೆ ಇದ್ದಂಥ ಶಿವರಾಮಣ್ಣವರು, ಹಿರಿಯರು, ಲ್ಯಾಂಡ್ಸಮ್ಮಣ್ಣವರು, ಪ್ರಕಾಶ್ ಮತ್ತೆ TRS ಅವರು ಈ ತಾಲೂಕಲ್ಲಿ ಬಹಳ
ಏಜಿಂದ ಬೆಳೆದು ಬಂದಂಥವ್ರು, ಟೀಚರ್ ಆಗಿದ್ದವರು, ಇವರೆಲ್ಲರ ಮತ್ತು ಭಾಳ ಮುಖ್ಯವಾಗಿ ಹಿರಿಯರು ಮತ್ತು ಕ್ರಿಕೆಟ್ ಪ್ರೇಮಿಗಳಾಗಂತ ನೀವು, ಮತ್ತು ಈ ವಾರ್ಡಿನ ಇಲ್ಲಿ ಮಾಜಿ ಇರ್ಬೋದು ಸುರೇಶ್ ಅವರು, ಸರ್ ಪಕ್ಷಭೇದ ಮರ್ತ್ಬಿಡೋಣ ನಾವು ಬರ್ತೀವಿ ಸರ್ ಅಂತೇಳಿ ಸುರೇಶ್ ಅವರು ಕೂಡ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಭಾಳ ಮುಖ್ಯವಾಗಿ ಮತ್ತು ಕ್ರಿಕೆಟ್ ಪ್ರೇಮಿಗಳು ಶಶಿ, ವಾಸಿಮು, ರೇಣುಕಾ, ಚುಕ್ಕಿ ಇವರೆಲ್ಲರೂ ಸರ್ ನಾವು ಜೊತೆಗೆ ಇರ್ತೀವಿ ಅಂತೇಳಿ ನೆನ್ನೆಯಿಂದ ಮೊನ್ನೆಯಿಂದ ಜೊತೆಗಿದ್ದಾರೆ. ಇವೆಲ್ಲರೂ ಕೂಡ ಮತ್ತು ಮೋಹನ್ ಅವರು ಕಾಂಗ್ರೆಸ್ ಇದ್ರೂ ಕೂಡ ಅವರು ಸರ್ ಇಲ್ಲೇ ಇರ್ತೀವಿ ಅಂತೇಳಿ ಪಕ್ಷಭೇದ ಮರ್ತ್ಬಿಡೋಣ ಅಂತೇಳಿ ಮೋಹನ್ ಅವರು ಇದ್ದಾರೆ. ಮತ್ತು ನಾಗಭೂಷಣ್ ಸಾರು ಮತ್ತು TM ಸಾರು ಇವರೆಲ್ಲರೂ ಕೂಡ ಅವರು ಶುರು ಮಾಡಿದ್ರು, ನಾವು ಸ್ವಲ್ಪ ಸಾಥ್ ಕೊಟ್ವಿ. ಹಂಗಾಗಿ ಎಲ್ರಿಗೂ ಕೂಡ ಭಾಳ ಮುಖ್ಯವಾಗಿ ಮಾಧ್ಯಮದವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಕೊನೆಯದಾಗಿ ಪದ್ಮಬಣ್ಣವರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ, ಅವರೇ ಎರಡು ಮಾತಾಡಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಈಗಾಗಲೇ ಎರಡು ದಿನದಿಂದಲೇ ನಾನು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನೋಡ್ತಾ ಇದ್ದೆ. ನಾನು ಇಲ್ಲಿ ಇರಲಿಲ್ಲ ಆನೇಕಲ್, ನಾನು ಹೊರಗಡೆ ಇದ್ದಾಗ ಈ ವಿಚಾರ ನನಗೆ ಬಂದಿತ್ತು. ಇಲ್ಲಿ ಓವರ್ ಟ್ಯಾಕ್ ಮಾಡ್ತಿದ್ದಾರೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಅಲ್ಲ, ಏನಂದರೆ ಅಲ್ಲಿ ನಾನು ಲೈವಲ್ಲಿ ನೋಡಿದಾಗ ಎಲ್ಲ ನಾನು ಗೊತ್ತಿರೋರೇ ಇದ್ರು. ಇಲ್ಲಿ ಯಾರು ಬೇರೆಯವರು ಯಾರು ಹೊಸಬ್ರು ಯಾರು ಇರಲಿಲ್ಲ, ಯಾರು ಒಂದು ಊರಿಂದ ಆಚೆ ಬಂದಿಯಲ್ಲಿ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇರಲಿಲ್ಲ. ಇಲ್ಲೆಲ್ಲ ಏನಂದರೆ ಈ ಮೈದಾನಕ್ಕೂ ಮತ್ತು ನಮ್ಮ ಆನೇಕಲ್ ಪಟ್ಟಣಕ್ಕೆ ಏನೋ ಒಂಥರ ಸಂಬಂಧ. ಯಾಕೆಂದರೆ ಇಲ್ಲೆಲ್ಲ ಕಡಿಮೆ ಅಂದರೆ 40 ವರ್ಷ 50 ವರ್ಷದಿಂದ ಇಲ್ಲಿ ಆಟ ಆಡಿ ಬೆಳೆದಂಥವ್ರು ತುಂಬ ಜನ ಇದ್ದಾರೆ. ಅವರೆಲ್ಲ ಇಲ್ಲಿ ಸೇರಿದ್ರು. ಅದರಲ್ಲಿ ಬಾಬು ಆಗ್ಬೋದು, ಇವರು ಬಾಸ್ಕೆಟ್ಬಾಲು ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಮತ್ತು ಫುಟ್ಬಾಲು ಆಡ್ತಾಯಿದ್ರು ಅಂತ ಅನಿಸುತ್ತೆ. ಮತ್ತು ಹಾಗಾಗಿ ಇಲ್ಲಿರೋರೆಲ್ಲ ಆಟ ಆಡೋ ವಿಚಾರದಲ್ಲಿ ಏನು ಇಲ್ಲೆಲ್ಲ ಆಟ ಆಡ್ಕೊಂಡು ಬೆಳೆದಿದ್ರು ಅವರೆಲ್ಲ ಇಲ್ಲಿ ಸೇರಿದ್ರು. ಮತ್ತು ನಾನು ನಿನ್ನೆ ಬರೋಣ ಅಂತ ಅಂದ್ಕೊಂಡೆ, ಬೇಡ ನಮ್ಮ ಅಧಿಕಾರಿಗಳು ರಜಾ ಇರೋದ್ರಿಂದ, ಏಕೆಂದರೆ ನಾವು ಬಂದಿಲ್ಲಿ ಸುಮ್ಮನೆ ಮಾತಾಡಿ ನಾವೇನೋ ಮಾತಾಡೋದು ಅದೇನೋ ಆಗೋದು ಬೇಡ. ಎಲ್ಲ BWSSB ಮತ್ತು ಪುರಸಭೆ ಎಲ್ಲ ಅಧಿಕಾರಿಗಳನ್ನ ಇಲ್ಲೇ ಕರ್ಕೊಂಡ್ಬಂದು ಇದನ್ನು ಬೇರೆ ಒಂದು ಸೂಕ್ತವಾದ ಜಾಗ, ಯಾಕೆಂದರೆ ಇಲ್ಲೇ ಒಂದು 4-5 ಜನ ನಮ್ಮ ಪುರಸಭೆಯಲ್ಲಿ ಕೂತ್ಕೊಂಡು ನಾವೇನೋ ಮಾತಾಡ್ಬಿಟ್ಟು ಈ ಜಾಗ ಸೂಕ್ತವಾದ ಸ್ಥಳ ಅಂತ ತೋರಿಸಿರ್ತೀವಿ. ಮತ್ತು ಅದಕ್ಕೋಸ್ಕರ ಇಲ್ಲೆಲ್ಲ ಬಂದು ಒಂದು ಸಾರ್ವಜನಿಕವಾಗಿ ಒಂದು ಚರ್ಚೆ ಮಾಡಿದಾಗ ಇದಕ್ಕೊಂದು ಪರಿಹಾರ ಸಿಗ್ತೈತೆ ಅಂತ ನಾನು ಇದೊಂದು ಪ್ಲ್ಯಾನ್ ಮಾಡಿ ಇವತ್ತೊಂದು 11:30ಗೆ ಎಲ್ಲರೂ ಸೇರೋಣ ಅಂತ ಹೇಳಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಇರುವಂಥ ಒಂದಷ್ಟು ಜನ ಒಂದು 4 ನಾನೇ ಫೋನ್ ಮಾಡಿದೆ, ಬನ್ನಿ ಮಾತಾಡೋಣ ಅಂತ. ಇನ್ನೂ ಕೆಲವೊಂದಷ್ಟು ಜನ ಬರಬೇಕಾಯ್ತು, ಅವರೇನೋ ಕೆಲಸದ ಒತ್ತಡದಲ್ಲಿ ಬರಲಿಲ್ಲ ಅಂತ ಅನ್ಕೊಂಡ್ವಿ. ಮತ್ತು ಹೀಗಾಗಿ ಪಕ್ಕದ ಏನು ಜಾಗ ಇದೆ ಇದು ನಾವಲ್ಲಿ ವಾಟರ್ ಟ್ಯಾಂಕ್ ಮಾಡೋಕ್ಕೆ ಹೋದಾಗ ಇದು PWD ಇಲಾಖೆಗೆ ಬರ್ತದೆ, ನಾವು ಅನುಮತಿ ಕೊಡಲ್ಲ ಅಂತ ಇದೊಂದು PWD ಇಲಾಖೆಯಲ್ಲಿ ಅಂದಿನ ಯಾರೋ ಇಂಜಿನಿಯರ್ ಇದ್ದರು, ಅವರು ಅನುಮತಿ ಕೊಡಲ್ಲ ಅಂತ ಇದನ್ನು ನಿರಾಕರಿಸಿದ್ರು. ಏನಂತ ವಾಟರ್ಸ್ ಬರುತ್ತೆ ಅಂತ. ಮತ್ತು ಈಗ ನಾವು ಅಳತೆ ಮಾಡಿ ಚೆಕ್ ಮಾಡಿದಾಗ ಅದು ಪುರಸಭೆ ಜಾಗಕ್ಕೆ ಸೇರ್ಬೋದು. ಅದಕ್ಕೆ ಯಾವುದೇ ಪುರಸಭೆ ಈ ಜಾಗದಲ್ಲಿ ನಮ್ಮ ಕಾಮಗಾರಿ ಮಾಡಿಕೊಳ್ಳುವಾಗ ನಾವು ಯಾವುದೇ ಪಕ್ಕದ PWD ಆಗ್ಬೋದು, ಬೇರೆ ಯಾವುದೇ ಅಧಿಕಾರಿಗಳ ಅನುಮತಿ ನಮ್ಗೆ ಅವಶ್ಯಕತೆ ಇರಲ್ಲ. ಅದನ್ನು ಇದು ಪಕ್ಕದಲ್ಲಿ ಏನೋ ಜಾಗ ಇದೆ ಆ ಜಾಗದಲ್ಲಿ ಸ್ಥಳಾಂತರ ಮಾಡಿ ಇದನ್ನು ಒಂದು ಸುಸಜ್ಜಿತ ಕ್ರೀಡಾಂಗಣ ಮಾಡಬೇಕು ಅಂತ ಈಗೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಇಲ್ಲಿ ಈಗೇನು ಫುಟ್ಬಾಲ್ ಆಟ ಆಡೋಕ್ಕೆ ಒಂದು ಜಾಗ ಕಲ್ಪಿಸ್ತೇವೆ, ಮತ್ತು ಕ್ರಿಕೆಟ್ಗೆ ಹಾಕ್ಬೋದು. ಈಗೇನು ನಾವೆಲ್ಲ ನಿಂತ್ಕೊಂಡಿದ್ದೀವಿ, ಇಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಅಂದರೆ ಶಟ್ಲ್ ಕಾಕ್ ಆಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಶಾಸಕರು ಹೇಳಿದ್ಮೇಲೆ ಅದನ್ನು ಸಹ ಈಗ ಮಾಡಿಕೊಂಡಿದ್ದೀವಿ. ಮತ್ತು ಇದಾದ ನಂತರ ಒಂದು ವಾಕಿಂಗ್ ಟ್ರ್ಯಾಕ್ ಬರುತ್ತೆ. ಯಾಕೆಂದರೆ ಇಲ್ಲಿ ನಮ್ಮ ಆನೇಕಲ್ಲಲ್ಲಿ ಕ್ರೀಡೆ ಅನ್ನೋದಕ್ಕಿಂತ ಮುಖ್ಯವಾಗಿ ವಾಕಿಂಗ್ ಮಾಡೋಕ್ಕೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಎಲ್ಲೂ ಜಾಗ ಇಲ್ಲ. ಅದಕ್ಕೆ ಏನು ಸ್ಟೇಡಿಯಂ ಇದೆ ಅದ್ರ ಪಕ್ಕದಲ್ಲಿ ಒಂದು 6 ಅಡಿ ಒಂದು ಜಾಗ ಮಾಡಿ ಆ ಸುತ್ತ ಸ್ಟೇಡಿಯಂ ಸುತ್ತ ವಾಕಿಂಗ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಮತ್ತು ಇಲ್ಲಿ ರೂಮ್ಸ್. ಏಕೆಂದರೆ ಇಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಮಾಡಿದಾಗ ಕಡಿಮೆ ಅಂದರೆ ನಮ್ಮ ಪುರಸಭೆಗೆ ಒಂದು 4 ರಿಂದ 5 ಲಕ್ಷ ರೂಪಾಯಿ ಇಲ್ಲಿ ಒಂದು ರಾಷ್ಟ್ರೀಯ ಹಬ್ಬಕ್ಕೆ ಖರ್ಚಾಗ್ತಾ ಇದೆ. ಅದಕ್ಕೆ ಒಂದು ಸ್ಟೇಜ್ ಮಾಡಿದ್ರೆ ಆ ಪಕ್ಕದಲ್ಲಿ 2 ಗ್ರೀನ್ ರೂಮ್ ಬರುತ್ತೆ. ಮತ್ತೆ ಇವಾಗೇನು ಈಗ ರಕ್ಷಣಾ ವೇದಿಕೆ ಇವ್ರು ಯಾರೋ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ, ಈ ಥರ ಯಾವುದೋ ಒಂದು ಕಾರ್ಯಕ್ರಮ ಆದಾಗ ಅಂದರೆ ರಾಷ್ಟ್ರೀಯ ಹಬ್ಬಗಳು ಮೇಯ್ನು, ಈ ಥರ ಕಾರ್ಯಕ್ರಮಗಳಿಗೆ ಮುಂದಿನ ದಿನದಲ್ಲಿ ಸರ್ಕಾರ ಅನುಮತಿ ಕೊಡುತ್ತೋ
ಅಥವಾ ಅದೇನು ಮಾಡ್ತಾರೋ ಅದನ್ನ ಅದು ಸಂಬಂಧಪಟ್ಟ ಇಲಾಖೆಗೆ ಬಿಟ್ಟಿದ್ದು ನಾನು ಅಂದ್ಕೊಂಡಿರೋದು. ರಾಷ್ಟ್ರೀಯ ಹಬ್ಬ ಮಾಡೋದಕ್ಕೆ ಒಂದು ಉಚಿತವಾಗಿ ಇಲ್ಲೊಂದು ರಾಷ್ಟ್ರೀಯ ಹಬ್ಬ ಆರಾಮ ಮಾಡ್ಕೊಂಡು ಹೋಗ್ಬೋದು. ಮತ್ತು ಎಲ್ಲ ಒಳಗೊಂಡಂತ ಎಲ್ಲ ಕ್ರೀಡೆಗಳು ಇದ್ರೊಳಗೆ ಬರಬೇಕು ಅಂತ ಒಂದು ಪ್ಲಾನ್ ಮಾಡಿಕೊಂಡು ಒಂದು 10 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕ್ರೀಡಾಂಗಣ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. ಆ ಕ್ರೀಡಾಂಗಣ ಮಾಡೋದು ವಿಚಾರದಲ್ಲಿ ಗೊತ್ತಿಲ್ಲದೆ, ಏಕೆಂದರೆ ಎಷ್ಟೋ ಜನಕ್ಕೆ ಇಲ್ಲಿ ಏನು ಪ್ಲಾನ್ ಮಾಡಿದ್ದೀವಿ, ಒಂದು ನೀಲಿ ನಕ್ಷೆ ಏನಿದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಏನಂದ್ರೆ ಒಂದು ಇದಕ್ಕೆ ಸಂಬಂಧ ಜಾಸ್ತಿ ಇರೋದ್ರಿಂದ, ಯಾಕೆಂದ್ರೆ ಈ ಮೈದಾನಕ್ಕೂ ಇಲ್ಲಿರೋಂಥ ವ್ಯಕ್ತಿಗಳಿಗೂ ಸಂಬಂಧ ಇರೋದ್ರಿಂದ ಏನೋ ನಮ್ದೊಂದು ಮೈದಾನ, ಯಾಕೆಂದ್ರೆ ಚಿಕ್ಕೆರೆ ಇದು ಆಗಿನ ಕಾಲದಲ್ಲಿ ಚಿಕ್ಕೆರೆ ಆಗ್ಬೋದು. ಆ ಚಿಕ್ಕೆರೆನೂ ಹಂಗೆ ತುಂಬಾ ಜನ ಹೋರಾಟ ಮಾಡಿದ್ರು, ಬೇಡ ಇದು ಕೆರೆಯಾಗಿ ಉಳಿಸೋಣ ಅಂತ. ಆಗ ನಾವು ಸಹ ಅದರಲ್ಲಿ ಭಾಗಿಯಾಗಿದ್ರು, ಇದನ್ನ ಕೆರೆನೇ ಮಾಡಬೇಕು, ಇದು ಸ್ಟೇಡಿಯಂ ಮಾಡಬಾರ್ದು. ಆದರೆ ಅದು ಸ್ಟೇಡಿಯಂ ಆಯಿತು. ಈಗ ಅದು ಸ್ಟೇಡಿಯಮ್ಮು ಇಲ್ಲ, ಕೆರೆನೂ ಇಲ್ಲ, ಒಂಥರ ಅದು ಯಾವ ಕಡೆನೂ ಇಲ್ದಂಗೆ ಅದೊಂದು ಹಿಡಿದಿದೆ. ಅದು ಆ ಭಯ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಜನತೆಗೆ ಇವತ್ತು ಇದೆ. ಇನ್ನೂ ಅದೇ ರೀತಿ ಅರ್ಧಂಬರ್ಧ ಕೆಲಸ ಮಾಡಿ ಏನಾದರೂ ಬಿಟ್ಬಿಡ್ತಾರ? ಮುಂದಿನ ದಿನಗಳಲ್ಲಿ ಕ್ರೀಡೆ ನಾವು ಮಕ್ಕಳಿಗೆ ಆಟ ಆಡೋದಕ್ಕೆ ಜಾಗ ಎಲ್ಲಿದೆ ಅಂತ ಗೊತ್ತಾಗದೆ ಅವರು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ಇದನ್ನ ನಾವು ಸ್ವಲ್ಪ ಪಕ್ಕದಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ಒಂದು ವಾಟರ್ ಟ್ಯಾಂಕ್ ಬರುತ್ತೆ. ಈಗೇನು ನಾವು ನಿಂತಿರೋ ಜಾಗ ಮತ್ತು ಉಳಿದಿದ್ದ ಜಾಗ ಎಲ್ಲ ಬಳಸ್ಕೊಂಡು ಎಲ್ಲ ಆಟೋಪ ಚಟುವಟಿಕೆಗಳಲ್ಲಿ ನಡೆಯೋ ಥರ ಮುಂದಿನ ದಿನಗಳಲ್ಲಿ ನಿಜವಾಗೂ ಆನೇಕಲ್ ಪಟ್ಟಣದಲ್ಲಿ ಒಂದು ಒಳ್ಳೆ ಸ್ಟೇಡಿಯಂ ಆಗುತ್ತೆ. ಆ ಸಾರ್ವಜನಿಕರು ಇದಕ್ಕೆಲ್ಲ ಸೇರಿ ಒಗ್ಗಟ್ಟಾಗಿ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತೆ.